ಎಕ್ಸಸೈಸ್ ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀರ ಅಂತ ಗೊತ್ತು. ಸೊ ಆಲ್ರೆಡಿ ನಂದು ಒಂದು ಅರ್ಧ ಮುಕ್ಕಾಲು ಗಂಟೆ ವರ್ಕೌಟ್ ಆಯಿತು. ಸೊ ಮುಂಚೆನೇ ನಾನು ತೋರ್ಸೋಕ್ಕಾಗಲ್ಲ, ಯಾಕೆ ಅಂತಂದರೆ ನನಗಿಲ್ಲಿ ಟೈಮ್ ಅಡ್ಜಸ್ಟ್ ಆಗೋಲ್ಲ. ಮನೆ ಕೆಲಸ, ಪಾಪು ಸ್ಕೂಲಿಗೆ ಕಳಿಸ್ಬೇಕು. ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ನನಗೆ ಎಕ್ಸಸೈಸ್ ತೋರಿಸೋದು ಕಷ್ಟ. ಹಂಗಾದರೂ ಕೂಡ ನಿಮಗೋಸ್ಕರ ಟೈಮ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋನಲ್ಲಿ ವಾರ್ಮಪ್ ಎಕ್ಸಸೈಸ್ಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ವಾರ್ಮಪ್ ಅಂದರೆ ನಾವು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡ್ಕೋಬೇಕು. ಸೊ ನಮ್ಮ ಎಕ್ಸಸೈಸ್ ಮಾಡಲಿಕ್ಕೆ ನಮ್ಮ ಕೈ ಕಾಲು ಎಲ್ಲ ಸಿದ್ಧತೆ ಮಾಡ್ಕೋಬೇಕು ನೋಡಿ. ಸೊ ಅದನ್ನು ವಾರ್ಮಪ್ ಅಂತ ಅಂತಾರೆ. ಸೊ ಬನ್ನಿ, ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ವಾರ್ಮಪ್ಪನ್ನು ಹೇಗೆ ಮಾಡೋದು ಏನು ಅಂತ ಹೇಳ್ಕೊಡ್ತೀನಿ. ಹಿಂದಿನ ವೀಡಿಯೋನ ಸುಮಾರು ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಯಾರ್ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಹಾಕಿ, ದಯವಿಟ್ಟು ಯಾಕೆಂದರೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಸೊ ಪರವಾಗಿಲ್ಲಪ್ಪ, ಒಂದು 10 ಜನನಾದರೂ ಟ್ರೈ ಮಾಡ್ತಾ ಇದ್ದಾರೆ ಅಂತ ನೀವು ಕಮೆಂಟ್ ಹಾಕಿದ್ರೆ ಮಾತ್ರ ನನಗೆ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಹ್ಯಾಂಡ್ ಎಕ್ಸಸೈಸ್ ಎಲ್ಲದಕ್ಕೂ ಒಂದೊಂದು ವೀಡಿಯೋ, ಹೊಟ್ಟೆ ಕರಗಿಸ್ಲಿಕ್ಕೆ ಸುಮಾರಷ್ಟು ಎಕ್ಸಸೈಸ್, ಅದು 1, 2, 3 ವೀಡಿಯೋಸ್ ಬರುತ್ತೆ. ಎಲ್ಲ 5 ನಿಮಿಷ 10 ನಿಮಿಷದ ವೀಡಿಯೋ ಆಗಿರುತ್ತೆ. ಸೊ ಎಲ್ಲನೂ ನೋಡ್ಕೊತ ಜಾಯಿನ್ ಮಾಡಿಕೊಂಡು ನೀವು ಎಕ್ಸಸೈಸ್ನ ಮಾಡ್ತಾ ಹೋಗಿ. ಬನ್ನಿ, ಇವಾಗ ವಾರ್ಮಪ್ನ ತೋರಿಸ್ತೀನಿ. ಎಕ್ಸಸೈಸ್ ವೀಡಿಯೋಗೆ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹಾಕಬೇಡಿ, ಓಕೆನಾ? 1 2 3 4 5 6 7 8 9 10 1 2 3 4 5 6 7 8 9 10. ಹಾಗಂತ ನಾನು ತುಂಬ ಫಿಟ್ಟಾಗಿದ್ದೀನಿ ಅಂತ ಹೇಳ್ತಾ ಇಲ್ಲ. ಸೊ ನಾನು ಮಾಡೋದನ್ನು ರಿಕ್ವೆಸ್ಟ್ ಮಾಡ್ತಾ ಇರ್ತೀರಾ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಸುಮ್ಮನೆ ಜಸ್ಟ್ ವಾರ್ಮಪ್ ಅಂದರೆ ಒಂದು 5-10 ನಿಮಿಷ ಮಾಡ್ಕೊಳ್ಳೋಂಥದ್ದು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಓಕೆನಾ? 1 2 3 4 5 6 7 8 9 10 1 2 3 4 5 6 7 8 9 10.
ನಾನೇನು ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಎಕ್ಸ್ಪರ್ಟ್ಗಳು ಯಾರಾದರೂ ಬಂದು ಇದಲ್ಲ ಅದಲ್ಲ ಅಂತ ಕಮೆಂಟ್ ಹಾಕ್ಬೇಡಿ. ನನ್ನ ವ್ಯೂವರ್ಸ್ ರಿಕ್ವೆಸ್ಟ್ ಮಾಡ್ತಿರೋದಕ್ಕೋಸ್ಕರ. ಸೊ ನಾನು ಡೈಲಿ ಏನೇನು ಎಕ್ಸಸೈಸ್ ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ನಾನು ಕೂಡ ಸ್ವಲ್ಪ ಗೇನ್ ಆಗಿದ್ದೀನಿ. ಸೊ ಇನ್ಮೇಲೆ ವೆಯ್ಟ್ ಲಾಸ್ ಮಾಡಬೇಕು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಸೊ ಎಲ್ಲ ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಎಕ್ಸಸೈಸ್ಗಳು ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.